ಇದು ನನ್ನ ತವ್ರ ಮನೆ ಸರ್. ನನಗೆ ಅನ್ನ ಹಾಕಿದ್ದ ನಿರ್ಮಾಪಕ, ವಿತರಕ, ಪ್ರದರ್ಶಕ ಇರುವಂಥದ್ದು. ನಾನು ಕಲಾವಿದೆಯಾಗಿ ಬಂದೆ. ನನಗೆ ಈ ಋಣಕ್ಕಿಂತ ದೊಡ್ಡ ಋಣ ಎಲ್ಲೂ ಇಲ್ಲ. ಸೊ ಅದರಿಂದಾಗಿ ಇದರಿಂದ ನನಗೆಲ್ಲವೂ ಶುರುವಾಯಿತು. ಈ ಸಲ ನನಗೆ ಎಲ್ಲರೂ, ನನ್ನ ಆತ್ಮೀಯರೆಲ್ಲರೂ ತಾವು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವರೆಲ್ಲರೂ ನಿಂತ್ಕೊಳ್ಳಿ ಎಂದಿದ್ದಕ್ಕೆ ನಾನು ಈ ಸಲ ಬಂದು ನಿಂತಿದ್ದೀನಿ. ನನ್ನ ಎಲ್ಲ ಸದಸ್ಯರು, ಆತ್ಮೀಯರು, 3 ವಲಯದ ನಮ್ಮೆಲ್ಲ ಆತ್ಮೀಯ ಸದಸ್ಯರು ನನಗೆ ನಿಲ್ಲಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಒಂದಷ್ಟು ಕೆಲಸಗಳಾಗಬೇಕು ಅಂತ ಹೇಳಿದ್ದಾರೆ. ಸೊ ಅದರಿಂದಾಗಿ ಈ ಸಲ ನಿಂತಿದ್ದೀನಿ. ಖಂಡಿತವಾಗ್ಲೂ ಗೆಲ್ತೀವಿ, ಗೆದ್ದು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಇದೆ. ನಾನು ಭರವಸೆ ಕೊಡಲ್ಲ, ಮಾಡ್ತೀನಿ ನಾನು. ಯಾಕೆಂದರೆ ನನ್ನ ತವ್ರ ಮನೆಗೆ ನಾನು ಕೆಲಸ ಮಾಡೋದು ನನ್ನ ಧರ್ಮ. ಸೊ ಸರ್, ಗಟ್ಟಿ ಧ್ವನಿಯಾಗಿನೇ ನಿಲ್ಬೇಕು ಅಂತಾನೆ, ನಿಂತ್ಕೋಬೇಕು ಸರ್. ಈ ವಾಣಿ 44ರಲ್ಲಿ ಕಟ್ಟಿರ್ತಕ್ಕಂಥ, ನಮ್ಮ ಹಿರಿಯರೆಲ್ಲರೂ ಕಟ್ಟಿರ್ತಕ್ಕಂಥ ಇಂಥ ಭದ್ರವಾದಂಥ ಇಲ್ಲ ಈ ಮಂಡಳಿಯನ್ನ ಇಲ್ಲಿ ನಾವು ನಿಂತ್ಕೊಳ್ಬೇಕಾದ್ರೆ ಇಲ್ಲಿ ಯಾವತ್ತೂ ಕೂಡ ಇಲ್ಲಿಯ ವಸ್ತುಗಳು ಹೋಗೋದಕ್ಕಲ್ಲ, ಇಲ್ಲಿಗೆ ತಂದು ಹಾಕೋಕೆ ಇರೋದಿದು. ಇದು ರಾಜ್ಕುಮಾರ್ ಅವರೆಲ್ಲರೂ ಕೂಡ, ಪಾರ್ವತಮ್ಮ ರಾಜ್ಕುಮಾರ್ ಅವರು ನನಗೆ ಆಶೀರ್ವಾದ ಮಾಡಿದ್ರು. ರಾಜ್ಕುಮಾರ್ ಅವರು ನನಗೆ ಆಶೀರ್ವಾದ ಮಾಡಿ ಇಲ್ಲಿ ನನ್ನನ್ನು ಕೂರಿಸಿದವರು. ಕೂರಿಸೋದೇನು, ನಾನು ಅಧ್ಯಕ್ಷೆಯಾಗಿದ್ದಾಗ ಅವ್ರು ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ಟು ನಮಗೆ ಹೆಮ್ಮೆಯಿಂದ ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ನನಗೆ ಮೊದಲಿಂದನೂ ಹೇಳ್ದಂಥವ್ರು. ಸೊ ಅದರಿಂದಾಗಿ ನನಗೊಂದು ನಾನು ಬದ್ಧ, ಈ ಉದ್ಯಮಕ್ಕೆ ಬದ್ಧ. ಸೊ ಈ ಉದ್ಯಮದ ಜೊತೆ ನಾನು ಇರ್ತೀನಿ ಅಷ್ಟೇ. ಯಾವತ್ತು ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ಎಲ್ಲ ಒಗ್ಗಟ್ಟು ನೋಡಿಬೇಕಾದ್ರೆ ಒಂದ್ ಮಾತು ಕೇಳಲ್ಲ, ಸರ್ ಒಂದೇ ಹೇಳ್ತೀನಿ, ನಾವು ಬರೀ ಜಗಳ ಮಾಡ್ಕೊಳ್ತಾ ಇದ್ರೆ ಏನು ಕೆಲಸಗಳಾಗಲ್ಲ. ನಾವು ಇಲ್ಲಿ ಬರೋದೇ ಕೆಲಸಕ್ಕೋಸ್ಕರ. ಕೆಲಸ ಮಾಡಬೇಕು ಅಂದರೆ ನಾವು ಜಗಳಗಳು ಕಮ್ಮಿ ಮಾಡಿ ಎಲ್ಲರನ್ನು ಒಳಗೊಂಡಂತೆ ಮಾಡಬೇಕಾಗತ್ತೆ ಸರ್. 3 ವಲಯದ ಜೊತೆಯಲ್ಲಿ ಇಡೀ ಚಿತ್ರೋದ್ಯಮ ತಾವು ನೆನಪಿಸ್ಕೋಬೋದು. ಇಡೀ ಚಿತ್ರೋದ್ಯಮವನ್ನು ನಾನು ಅಧ್ಯಕ್ಷೆಯಾಗಿ ಬಂದಿದ್ದಾಗ 15 ದಿನ ಚಿತ್ರೀಕರಣವನ್ನು ನಿಲ್ಲಿಸಿ ಅಮೃತ ಮಹೋತ್ಸವವನ್ನು ಮಾಡಿದ್ವಿ. 3 ದಿನ ಸಂಭ್ರಮಿಸ್ಕೊಂಡ್ವಿ. ಅದು ಚಿತ್ರರಂಗದ ಶಕ್ತಿ. ಒಬ್ಬ ಹೆಣ್ಣು ಮಗಳನ್ನ ನಿಲ್ಲಿಸಿ ಅವಳಿಗೆ ಪ್ರೋತ್ಸಾಹಿಸಿ ಘನತೆಯನ್ನು ತಂದುಕೊಟ್ಟಂಥದ್ದು ಈ ವಾಣಿಜ್ಯ ಮಂಡಳಿ. ಅದರಿಂದಾಗಿ ನನಗೆ ಸಂಪೂರ್ಣವಾಗಿ ನನ್ನ ಉದ್ಯಮದ ಬಗ್ಗೆ ಗೌರವ ಇದೆ. 3 ವಲಯ ಮತ್ತು ಇಡೀ ಚಿತ್ರೋದ್ಯಮ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಂತರ ಗಣೇಶ್ ಅವರು ಕಾರ್ಯದರ್ಶಿಯಾಗಿ ನಿಂತಿದ್ದಾರೆ. ಅವರು ಕೆಲಸದಲ್ಲಿ ದೈತ್ಯ, ಅವರಿಗೆ ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ನಾನು ಯಾರ ಹೆಸರನ್ನು ಕೂಡ ಇಲ್ಲಿ ಎತ್ತಕ್ಕೆ ಇಷ್ಟಪಡೋದಿಲ್ಲ. ನನ್ನ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನನಗೆ ನಂದೇ ಆದಂತಹ 53 ವರ್ಷ ನನ್ನ ಚಿತ್ರರಂಗಕ್ಕೆ ಬಂದು ಆಯ್ತಾ. ಸೊ ಅದರಿಂದಾಗಿ ನನಗೆ ಯಾರ ಮಾತುಗಳು, ನೀವು ನನ್ನ ನೋಡಿದ್ರಾ, ಅವ್ರು ನೋಡಿದ್ರಾ? ಸೊ ನಾನು ಇಂಡಸ್ಟ್ರಿಗೆ ಗಣೇಶ್ ಅವ್ರು ಮಾತಾಡ್ಲಿ. ಈ ಬಾರಿ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತಿದ್ದೀನಿ ನಿರ್ಮಾಪಕರ ವಲಯದಿಂದ. ಇದು ನಂದು 4ನೇ ಬಾರಿಗೆ ಈ ಬಾರಿ ಆಯ್ಕೆ ಆದರೆ ಕಾರ್ಯದರ್ಶಿಯಾಗಿ ನಾನು ತುಂಬ ಸೇವೆ ಸಲ್ಲಿಸಕ್ಕೆ ಬಂದಿದ್ದೀನಿ. ಅದು ಜಯಮಾಲಾ ಅವ್ರ ಜೊತೆ ನಾನು ನಿಂತ್ಕೊಂಡಿದ್ದೀನಿ. ಎಲ್ಲ ಹಿರಿಯರ ಆಶೀರ್ವಾದ, ಸರಗೋವಿಂದ್ ಅವರು ಮತ್ತು ನನ್ನ ಜೊತೆ ಬಂದಂಥ ಎಲ್ಲರೂ ಕೂಡ ನನಗೆ ಸಪೋರ್ಟ್, ಎಸ್ ವಿ ಬಾಬು ಅವರು, ಅದೇ ರೀತಿ ಎಲ್ಲ ಪ್ರೊಡ್ಯೂಸರ್ಸ್ ಕೂಡ, ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸ್ ಎಲ್ಲ ಈ ಸಲ ನೀನು ಬರಬೇಕು, ಸ್ವಲ್ಪ ನಿಮ್ಮ ಕಡೆಯಿಂದ ಕೆಲಸ ಗಟ್ಟಿತನದಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಸಲ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ದಯವಿಟ್ಟು ನಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ತೀನಿ. ಇಲ್ಲಿ ಅಖಾಡ ಏನೇ ದೊಡ್ಡದಾಗಿದ್ರು ಗೆಲ್ಲೋದು ಒಬ್ಬರೇ, ಯಾರೇ ನಿಂತರೂ ಗೆಲ್ಲೋದು ಒಬ್ಬರೇ. ನನಗೊಂದು ಭರವಸೆ ಇದೆ, ನನ್ನ ಜೊತೆಲಿ ಇವತ್ತಿನ ಯೂತ್ ಏನಿದ್ದಾರೆ, ನಿರ್ಮಾಪಕರು ನನ್ನ ಜೊತೆಲಿದ್ದಾರೆ, ಹಳಬರು ಇದ್ದಾರೆ, ಎಲ್ಲ ಇದ್ದಾರೆ. ನನ್ನ ಒಂದೇ ಒಂದು ಏನಪ್ಪ ಅಂತೇಳಿ, ಒಂದು ಸಲ ಪ್ರೆಸಿಡೆಂಟ್ ಆದವರು ಮತ್ತೆ ರಿಪೀಟ್ ಆಗಬಾರ್ದು ಅಂತ. ಯಾಕಂದರೆ ಅವರೇ ರಿಪೀಟ್ ಆಗ್ತಾ ಇದ್ರೆ ಬೇರೆಯವ್ರಿಗೆ ಅವಕಾಶ ಸಿಗಲ್ಲ. ಇವತ್ತಿನ ಯಂಗ್ಸ್ಟರ್ಸ್ಗಳು ತುಂಬ ಐಡಿಯಾಸ್ ಇದೆ, ನಾನು ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀನಿ, ಅವ್ರ ಐಡಿಯಾಗಳನ್ನ ತೊಗೊಳ್ತೀನಿ. ಮತ್ತೆ ರಿಪೀಟ್ ಆಗಬಾರ್ದು ಅಂತ ನಂದು ಇದು ಅನುಭವ. ಅವ್ರಿಗೆ ಫಸ್ಟ್ ಆಗ್ಬೇಕಾದ್ರೆ ಏನು ಅನುಭವ ಇತ್ತು, ಅದೇ ಅನುಭವ ತಾನೇ ಇನ್ನೊಬ್ರು ಆಗೋವ್ರಿಗೆ. ನಾನು ಹೇಳೋದು ಅನುಭವ, ಈ ಅನುಭವ ಬರೋದಿಲ್ಲ ಇಲ್ಲಿ.
ಯಾಕಂದರೆ ಅವರ ಆಫೀಸ್ ಬೇರೆಯವರಾಗೆ ಅಧ್ಯಕ್ಷ ಆಗಿರ್ತಾರೆ ಅಲ್ವಾ. ಇಲ್ಲಿ ಬಂದಮೇಲೆ ಅನುಭವ ಆಗುತ್ತೆ. ಆಮೇಲೆ ಈ ಚೇಂಬರ್ ಬಂದ್ಬಿಟ್ಟು ಅನುಭವ ಬೇಕಾಗಿಲ್ಲ, ಸಿನಿಮಾ ಮಾಡಿರಬೇಕು, ರನ್ನಿಂಗ್ ಸಿನಿಮಾ ಮಾಡ್ತಾ ಇರಬೇಕು. ಇವತ್ತು ಏನಿದೆ ಅದು ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಯಾವಾಗೋ ಸಿನಿಮಾ ಮಾಡಿಬಿಟ್ಟು ಅನುಭವ ಅಂತ ಹೇಳ್ಬಾರ್ದು. ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ಇವತ್ತು ಲಾಸ್ಟು 2 ಸಿನಿಮಾ ದೊಡ್ಡ ಸಿನಿಮಾ ಏನಾಯಿತು ಅಂತ ಗೊತ್ತಲ್ಲ. ನಾವು ಯಾಕೆ ಉಳಿಸ್ಕೋಬೇಕು ಚಿತ್ರರಂಗನ, ಅದನ್ನು ಯೋಚನೆ ಮಾಡಬೇಕು. ಇಲ್ಲಿ ಅನುಭವ ಅಂದರೆ ಇಲ್ಲೇನು ಮನೆ ಕಟ್ಟಬೇಕಾಗಿಲ್ಲ, ರೋಡ್ ಮಾಡಬೇಕಾಗಿಲ್ಲ. ಅನುಭವಗೆ ಸಿನಿಮಾ ಮಾಡಿದರೆ ಅನುಭವ ಇರ್ತಿದೆ. ನಾವು ಹೇಳೋದು ಒಳ್ಳೆ ಕತೆ, ಒಳ್ಳೆ ಇದು ಮಾಡಿದಾಗ ಜನ ಥಿಯೇಟ್ರಿಗೆ ಬರ್ತಾರೆ. ಅರ್ಥ ಆಯ್ತಾ? ಅನುಭವ ಬೇಕು ಅಂತ ಅವೆಲ್ಲ ಸುಳ್ಳು. ಈಗ ನಿಮ್ಮ ಬದಲಾವಣೆ ನನ್ನ ಬದಲಾವಣೆ ಏನಂತ ಹೇಳಿದ್ರೆ, ನಾವು ವಿಧಾನಸೌಧಕ್ಕೆ ಹೋಗೇ ನಾವು ಏನು ಕೆಲಸ ಮಾಡಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಮಾಡ್ಬೋದು. ಇವಾಗ 10 ಲಕ್ಷ ಸಬ್ಸಿಡಿ ಇರುತ್ತೆ, 15 ಲಕ್ಷ ಮಾಡಬೇಕು. ಸಣ್ಣ ಪುಟ್ಟ ಪ್ರೊಡ್ಯೂಸರ್ಸ್ಗೆ ಅನುಕೂಲ ಆಗಬೇಕು. ಈಗ ಎಲ್ಲರೂ ಹೇಳ್ತಾರೆ ನಾವು ಹಂಗೆ ಮಾಡ್ದು ಅಂತ. ಇವತ್ತು 2 ವರ್ಷ 3 ವರ್ಷ ಆಗಿದೆ, ಇನ್ನೂ ಸಬ್ಸಿಡಿ ಬಂದಿಲ್ಲ. ಎಲ್ಲಿ ಹೋಗಿದ್ರು ಇಷ್ಟು ದಿವಸ? ಮಾಡ್ಬೋದಾಯ್ತಲ್ಲ, ಸಬ್ಸಿಡಿ ಮಾಡಿಸ್ಬೋದಾಯ್ತಲ್ಲ. ಕೈಯಲ್ಲಿ ಪವರ್ ಇದ್ದಾಗೆ ಮಾಡ್ಸೋಕ್ಕಾಗಿಲ್ಲ ಅಂದಾಗ ಇಲ್ಲಿ ಬಂದು ಮಾಡ್ಸೋಕ್ಕಾಗತ್ತೆ. ಇವಾಗ ನಮ್ಮ ಉದ್ದೇಶ ಏನಂದರೆ ಎಲ್ಲನೂ ಕರ್ಕೊಂಡು ಒಗ್ಗಟ್ಟಾಗಿ ಸಬ್ಸಿಡಿ ಆ ವರ್ಷ ಏನಿದೆ ಸಬ್ಸಿಡಿ ಆ ವರ್ಷನೇ ಬರಬೇಕು. ಅದೇ ನನ್ನ ಉದ್ದೇಶ. ಸರ್ ಇಲ್ಲಿ ಸಿನಿಮಾ ಪ್ರೊಡ್ಯೂಸರಲ್ಲಿ ಯಾವ ಪಾರ್ಟಿನೂ ಇಲ್ಲ ಸರ್. ಯಾವತ್ತು ಈ ಪಾರ್ಟಿ ಗೀಟಿ ಎಲ್ಲ ತಂದರೆ ಚೇಂಬರ್ ಇದಾಗ್ಬಿಡುತ್ತೆ. ಯಾವ ಪಾರ್ಟಿನೂ ಇಲ್ಲ. ಇಲ್ಲಿ ನಿರ್ಮಾಪಕರ ಪಾರ್ಟಿ ಅಷ್ಟೇ. ಇಲ್ಲಿ ಪಾರ್ಟಿ ತರಬಾರ್ದು, ಯಾವ ಪಾರ್ಟಿನೂ ತರಬಾರ್ದು. ತಂದರೆ ಅದು ತಪ್ಪು ಸರ್. ಮುನಿರತ್ನವರು ನಾನು 45 ವರ್ಷ ಫ್ರೆಂಡು. ಮುನಿರತ್ನವರು ನಮ್ಮ ಹತ್ರ ಇನ್ನೂ ಏನು ಹೇಳಿಲ್ಲ, ನಿಲ್ತೀನಿ ಇದ್ರೆ ಅವ್ರು ನಿಂತರೂ ಸ್ವಾಗತ ಸರ್. ಯಾಕಂದರೆ ನಿಲ್ಲೋರ್ನ ಯಾರು ನಿಲ್ಬೇಡ ಅವ್ರು ನಿಲ್ಬೇಡ ಅಂತ ಯಾವತ್ತೂ ಯಾರಿಗೂ ಹೇಳ್ಬಾರ್ದು. ಮುನಿರತ್ನವ್ರು ಬಂದರೂ ಸ್ವಾಗತ ಸರ್. ಸ್ಪರ್ಧೆ ಮಾಡೋಣ, ಹೆಲ್ತಿಯಾಗಿ ಮಾಡೋಣ. ಒಬ್ಬರ ಮೇಲೆ ಅಪವಾದ ಮಾಡೋದು, ಇನ್ನೊಬ್ಬರು ಹಾಗೆ ಅಂತ ಹೀಗೆ ಅಂತ ಹೇಳೋದು ಅವೆಲ್ಲ ಏನೂ ಇರಬಾರ್ದು. ಎಲ್ಲರೂ ಮಾಡೋಣ. ಒಂದು ದಿವಸ ಎಲೆಕ್ಷನ್ ಅಷ್ಟೇ. ಮಾರನೇ ದಿವಸ ಎಲ್ಲ ನಿರ್ಮಾಪಕರು ಒಂದೇ. ಅದು ಬಿಟ್ಬಿಟ್ಟು ಅವ್ನು ಸರಿಗಿಲ್ಲ, ಇವ್ನು ಸರಿಗಿಲ್ಲ, ಅವ್ನು ಬಂದರೆ ಹಿಂಗೆ ಮಾಡೋದಲ್ಲ. ನಾವಾದರೆ ವಿಧಾನಸೌಧಕ್ಕೆ ಹೋಗ್ಬಿಡ್ತೀವಿ, ಅವ್ರು ಬಂದರೆ ವಿಧಾನಸೌಧ ದಾರಿನೇ ಗೊತ್ತಿಲ್ಲ. ಅವೆಲ್ಲ ಹೇಳ್ಬಾರ್ದು. ಅದು ಮಾತಲ್ಲ, ಅದು ಕೆಲಸ ಮಾಡಬೇಕು ಅಂದ್ರೆ ಹಠ ಇರ್ಬೇಕಷ್ಟೇ. ಪ್ರಬಲ ಸ್ಪರ್ಧಿಗಳಿದ್ದಾರೆ. ಸೊ ಇಬ್ರು ಮಾಜಿ ಸಚಿವರುಗಳು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಭಾರಿ ಪೈಪೋಟಿ ಆಗುತ್ತಾ? ಇಲ್ಲ, ನಾನು ಹೇಳೋದಂದ್ರೆ ಇವಾಗ ಮುನಿರತ್ನವರು ಇನ್ನೂ ನಾಮಿನೇಷನ್ ಹಾಕಿಲ್ಲ. ಹಾಕಿದ್ಮೇಲೆ ಹೇಳ್ಬೋದು. ಇವಾಗ ಒಬ್ಬರು ಮಾಜಿ ಮಂತ್ರಿ ಹಾಕಿದ್ದಾರೆ. ನನಗೇನು ಪ್ರಬಲ ಅಂತ ಅನಿಸ್ತಲ್ಲ. ನನ್ನ ಏನಿದೆ ನನ್ನ ಏಮಲ್ಲಿ ನಾನು ಮುಂದುವರಿತೀನಿ ಇಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾ ಹಾಸನ್ ಮಾತಾಡ್ತೀನಿ, ನಟಿ, ನಿರ್ದೇಶಕಿ, ನಿರ್ಮಾಪಕಿ. ಕೇಳಿ. ಏನೋ ನನಗೂ ಎಲ್ಲ ಹೊಸದ ಅನಿಸ್ತಾ ಇದೆ. ಸೊ ಈ ಒಂದು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಹೊಸ ಅನುಭವಗಳು. ಇದು ನನ್ನ 2ನೇ ಹೆಜ್ಜೆ ವಾಣಿಜ್ಯ ಮಂಡಳಿನಲ್ಲಿ. ನನ್ನ ಇಂಟೆನ್ಷನ್ ಏನಂದರೆ, ನಾನು ಒಂದು ನಿರ್ಮಾಪಕಿಯಾಗಿ, ನಿರ್ದೇಶಕಿಯಾಗಿ, ನಟಿಯಾಗಿ ನಾನು ಏನೆಲ್ಲ ಸಂಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀನಿ ಈ ಪೊಸಿಷನ್ಗೆ. ಸೊ ಅದು ಎಲ್ಲೋ ಒಂದು ಕಡೆ ಎಲ್ಲ ಸ್ಟೆಪ್ಪಲ್ಲೂ ಸಾಕಷ್ಟು ಸಮಸ್ಯೆಗಳನ್ನ ನಾನು ಎದುರಿಸ್ದೆ. ಇನ್ನು ಮುಂದೆ ಬರೋ ಅಂಥ ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್ ಆಗಲಿ ಅಥವಾ ಇವಾಗ ಇರೋ ಅಂಥವ್ರಾಗಲಿ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಯಾವಾಗ ಈ ಸಮಸ್ಯೆಗಳು ಗೊತ್ತಾಗುತ್ತೆ ಅಂದರೆ, ನಾವು ಸಿನಿಮಾ ಮಾಡ್ತಾ ಇದ್ದಾಗ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಾದರೂ ಒಂದು, ಈಗ ನೋಡಿ, ಕೆಲವು ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ, ಪ್ರೊಡ್ಯೂಸರ್ಸು ಮನೆ ಮಠ ಮಾರ್ಕೊಂಡು ಸಿನಿಮಾ ಮಾಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿರ್ತಾರೆ. ಅವ್ರ ಹೆಂಡತಿ ಒಡವೆ ಇಟ್ಟು ಮಾಡಿದಾರೋ, ಮನೆ ಮಾಡಿದಾರೋ, ಸಿನಿಮಾ ಮಾಡಿರ್ತಾರೆ. ಅದೊಂದು ಉದ್ಯಮ ಅಂತ ನಾವು ಅದಕ್ಕೊಂದು ಇನ್ವೆಸ್ಟ್ ಮಾಡಿದಾಗ ಅದರಲ್ಲಿ ಪ್ರಾಫಿಟ್ ಬರದೆ ಹೋಗ್ಲಿರಿ, ಅಟ್ಲೀಸ್ಟ್ ಅಸ್ಲಿಗೆ ಮೋಸ ಇಲ್ಲಪ್ಪ ಅನ್ನೋ ಥರ ಬರೋ ಥರ ಇರಬೇಕು. ಈ ಒಂದು ಸಂಸ್ಥೆ ಎಲ್ಲ ಒಂದು ಉದ್ಯಮದಲ್ಲಿ ಒಂದು ಸಂಸ್ಥೆ ಅಂತ ಏನಕ್ಕೆ ಮಾಡ್ತಾರೆ, ಆ ಸಂಸ್ಥೆಯಿಂದ ಆ ಒಂದು ಉದ್ಯೋಗಕ್ಕೆ ಒಂದು ಸಪೋರ್ಟ್ ಆಗಲಿ ಅನ್ನೋದಕ್ಕೆ ಒಂದು ವಾಣಿಜ್ಯ ಮಂಡಳಿ ಆಗಲಿ, ನಿರ್ಮಾಪಕರ ಸಂಘ ಆಗಲಿ ಅಥವಾ FKCC ನೋಡಿ, ಎಲ್ಲ ಕೈಗಾರಿಕಾ ಅವ್ರಿಗೆ ಒಂದು ಸಾಲ ಕೊಡ್ತಾರೆ. ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಕೈ ಹಿಡಿತಾರೆ. ಸೊ ಈ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಸಹಾಯಗಳಲ್ಲೆಲ್ಲ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಇನ್ನು ಮುಂದೆ ಮಾಡೋವಂಥವ್ರಿಗೆ ಅದು ಸಪೋರ್ಟ್ ಆಗಲಿ. ಡಿಸ್ಟ್ರಿಬ್ಯೂಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಎಷ್ಟೋ ಥಿಯೇಟ್ರ್ಗಳು ಬಾಕ್ಲಾಗ್ತಾ ಇದೆ. ಯಾವುದೋ 1-2 ಸಿನಿಮಾಗಳು ಲೈಕ್ ಕಾಂತಾರ ಆಗಲಿ ಅಥವಾ KGF ಆಗಲಿ, ಈ ಥರದ್ದು 1-2 ಸಿನಿಮಾಗಳು ಹಿಟ್ಟಾಗಿ ನಮ್ಮ ಕನ್ನಡ ಚಿತ್ರರಂಗನ ಇಡೀ ಪ್ರಪಂಚ ನೋಡ್ತಾ ಇದೆಯಪ್ಪ ಅಂತ ಖುಷಿ ಪಡೋದ್ರ ಜೊತೆಗೆ ಅದರಿಂದ ಎಷ್ಟು ಜನ ನಾವು ಟೆಕ್ನಿಷಿಯನ್ಸ್ ಆಗಲಿ
ಅಥವಾ ಆರ್ಟಿಸ್ಟ್ಗಳಾಗಲಿ ಊಟ ಮಾಡೋಕ್ಕೆ ಸಾಧ್ಯ, ಎಷ್ಟು ಮನೆ ನಡೆಯೋಕ್ಕೆ ಸಾಧ್ಯ. ಬೇರೆ ಬೇರೆ ಸ್ವಲ್ಪ ಸಣ್ಣ ಪುಟ್ಟ ಸಿನಿಮಾಗಳು ಸಹ ಬರ್ತಾ ಇರಬೇಕು, ಬೇರೆ ಸಿನಿಮಾಗಳು ಸಹ ಸ್ಟಾರ್ಟ್ ಆಗಬೇಕು. ಆವಾಗ ಚಿತ್ರರಂಗ ಬೆಳೆಯುತ್ತೆ, ಎಲ್ಲರಿಗೂ ಒಂದು ಕೆಲಸ ಸಿಗುತ್ತೆ. ಕೈ ತುಂಬ ಕೆಲಸ ಇದ್ರೆ ಮಾತ್ರನೇ ಚಿತ್ರರಂಗ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಯಾವುದೋ ಒಂದೆರಡು ಸಿನಿಮಾಗಳಿಂದ ಮುಂದೆ ಹೋಗೋಕ್ಕಾಗಲ್ಲ. ಈ ಒಂದು ಎಲ್ಲ ನಿಟ್ಟಿನಲ್ಲಿ ನಾವು ಇಲ್ಲೇನೋ ಒಂದು ಕಡೆ ಎಲ್ಲರೂ ಕೈ ಜೋಡಿಸಿ ಒಂದೇನಾದರೂ ಸಪೋರ್ಟಿವ್ ಆಗಿರಬೇಕು. ನನ್ನ ಪ್ರಕಾರ ಆಸ್ ಎ ವುಮನ್ ಎಂಟರ್ಪ್ರೈನರ್ ನಾನು ಬೇರೆ ಸಂಸ್ಥೆಗಳಿಗೂ ಸಹ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಹಣ ಹಾಕಿರ್ತೀವಿ. ಅಲ್ಲಿ ಏನಾಗುತ್ತೆ ನಮಗೆ ಲೈಕ್ ಇವಾಗ ಮನೆ ಮಾಡ್ಕೊಳ್ಬೋದಾ, ಒಂದಷ್ಟು ಎಕರೆ ಭೂಮಿ ತಗೊಂಡು ಸ್ವಲ್ಪ ಲಾಸ್ ಆಗಿರೋ ಅಂಥವ್ರಿಗೆ ಒಂದು ಮನೆ ಮಾಡ್ಕೊಡೋದು, ಸೈಟ್ ಮಾಡ್ಕೊಡೋದು, ಅಥವಾ ಆರೋಗ್ಯದಲ್ಲಿ ಏನಾದರೂ ಅವ್ರಿಗೊಂದು ಕಾರ್ಡ್ ಮಾಡ್ಕೊಡೋದು, ಈ ಥರದ್ದೆಲ್ಲ ಸಾಕಷ್ಟು ಕೈ ಹಿಡಿತಾರೆ. ಆದರೆ ಇಲ್ಲಿ ಏನಾಗಿದೆ, ನಾವು 2 ಕೋಟಿ ಅದು ಸಿನಿಮಾ ಮಾಡಿದ್ರೆ ಅದು ಪ್ರಾಫಿಟ್ ಬರೋದಿರಲಿ, ಆ 2 ಕೋಟಿ ಸಮೇತ ಹೋಗಿರುತ್ತೆ. ಆಮೇಲೆ ಅವನ ಪರಿಸ್ಥಿತಿನ ಯಾರೂ ನೋಡಲ್ಲ. ಯಾವ ನಿರ್ಮಾಪಕರ ಸಂಘ ಆಗಲಿ, ವಾಣಿಜ್ಯ ಮಂಡಳಿ ಯಾರೂ ಕೈ ಹಿಡಿಯಲ್ಲ. ಆರ್ಟಿಸ್ಟ್ಗಳಾಗಲಿ, ನೀನು ಸೋತೋಗಿದ್ಯಪ್ಪ, ನಾನು ಹಾಕೊಂಡು ಸಿನಿಮಾ ಮಾಡಿದೆ, ಬಾ ನಾನು ದುಡ್ಡು ಕೊಡ್ತೀನಿ ಮಾಡು ಅಂತ ಯಾವುದೂ ಒಂದು ಹಸ್ತ ಸಿಗ್ತಾ ಇಲ್ಲ ಅಲ್ಲಿ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಒಂದು ಸಪೋರ್ಟಿವ್ ಆಗಿರಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಇಲ್ಲಿ 3 ವಲಯಗಳಿರೋದ್ರಿಂದ 3 ಜನ ಲೈಕ್ ಒಬ್ಬರಿಂದ ಇದು ಡಿಸೈಡ್ ಮಾಡೋ ಅಂಥದ್ದಲ್ಲ. ನಿರ್ಮಾಪಕರಾಗಲಿ, ಎಕ್ಸಿಬ್ಯೂಟರ್ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ 3 ವಲಯಗಳು ಕೂತ್ಕೊಂಡು ಒಂದು ಒಳ್ಳೆ ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋತಾ ಹೋದರೆ ಇನ್ನಷ್ಟು ಮಟ್ಟಕ್ಕೆ ಚಿತ್ರರಂಗನೂ ಬೆಳೆಯುತ್ತೆ. ಇಲ್ಲಿರೋ ಅಂಥ ಎಲ್ಲ ಒಂದು ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಬೆಳೀತಾರೆ. ಒಂದು ಒಳ್ಳೆ ಒಂದು ಇದರಿಂದ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಆಸೆ. ಈ ಸತಿ ನಾನು ಇಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಸಹ ನನಗೆ, ಬಿಕಾಸ್ ನಾನು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಲೇ ಇಂಡಸ್ಟ್ರಿಗೆ ಬಂದವಳು, ನಿಮ್ಮಿಂದ ನಾನು ಇಷ್ಟು ಬೆಳೆದಿರೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ನಿಮ್ಮಲ್ಲೇ ಕೇಳ್ಕೊತಾ ಇದ್ದೀನಿ. ಇದು ಒಂದು ನನ್ನ ಒಂದು ಹೊಸ ಹೆಜ್ಜೆ ಇಟ್ಟಿರೋದ್ರಿಂದ ನಿಮ್ಮೆಲ್ಲರ ಒಂದು ಸಪೋರ್ಟು, ನಿಮ್ಮೆಲ್ಲರೂ ಪ್ರೋತ್ಸಾಹ, ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲಿರಲಿ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಾನು ಪ್ರಾಮಾಣಿಕವಾಗಿ ನನ್ನ ಸೇವೆ ಸಲ್ಲಿಸ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.